ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಸ್ಯಾಂಡಲ್ವುಡ್ ನ ನಟಿ ಕೃಷಿ ತಾಪಂಡ ಅವರ ಫ್ಲಾಟ್ ಅಲ್ಲೇ ಆಕೆಯ ಸ್ನೇಹಿತ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆದಂತಹ ಸುದ್ದಿ. ಯಾವ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾದ್ರು, ಅವರ ನಿವಾಸದಲ್ಲಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅವ್ರಿಗೂ ಇವ್ರಿಗೂ ಏನು ಸಂಬಂಧ, ಇಂಥ ಅನೇಕ ಪ್ರಶ್ನೆಗಳಿತ್ತು. ಈಗ ವೈಶಾಖ್ ಸೂಸೈಡ್ ಕೇಸಲ್ಲಿ ಕೃಷಿ ತಾಪಂಡಗೆ ಸಂಕಷ್ಟ ಫಿಕ್ಸ್ ಅಂತ. ವೈಶಾಖ್ ಆತ್ಮಹತ್ಯೆ ಬಗ್ಗೆ ನಟಿ ಕೃಷಿ ತಾಪಂಡಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ, ಅವರ ಮೊಬೈಲ್ನಲ್ಲಿ ಗೆಳೆಯನ ಸೂಸೈಡ್ ಸೀಕ್ರೆಟ್ ಇರಬಹುದು ಅಂತ. ವೈಶಾಖ್ ಕೊನೆ ಕಾಲಲ್ಲಿ ಹೇಳಿದ್ದೇನು, ಮೆಸೇಜ್ನಲ್ಲಿ ಇರೋದಾದ್ರೂ ಏನು, ಫ್ಯಾಮಿಲಿ ಬಿಟ್ಟು ನಟಿ ಕೃಷಿ ಜೊತೆಗೆ ವೈಶಾಖ್ ಇದ್ದಿದ್ದಾದ್ರೂ ಯಾಕೆ, ಕೃಷಿ ಕ್ಷೇಮ ವನಕ್ಕೆ ಹೋಗಿದ್ದಾಗಲೇ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿದ್ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ವೈಶಾಖ್ ಸೂಸೈಡ್ ಕೇಸ್ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರದಲ್ಲಿ. ನಟಿ ಕೃಷಿ ತಾಪಂಡಗೆ ಗೊತ್ತಾ ವೈಶಾಖ್ ಆತ್ಮಹತ್ಯೆಯ ಸೀಕ್ರೆಟ್ ಕಾರಣ, ಕೊನೆಯ ಕಾಲ್, ಕೊನೆಯ ಮೆಸೇಜ್. ಪತ್ನಿ ದೂರಿನ ಮೇಲೆ ತನಿಖೆ ಶುರು ಮಾಡಿದಾರಂತೆ ಆರ್ಆರ್ ನಗರ ಪೊಲೀಸರು. ನಟಿ ಕೃಷಿ ತಾಪಂಡಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ನಡೆಸಿದ್ದಾರಾ ಪೊಲೀಸರು ಅನ್ನೋದು ಪ್ರಶ್ನೆ. 1 ತಿಂಗಳಿನಿಂದ ಕೃಷಿ ತಾಪಂಡ ಜೊತೆ ಸತತವಾಗಿ ವೈಶಾಖ್ ಸಂಪರ್ಕದಲ್ಲಿದ್ರಂತೆ. 1 ವಾರದಿಂದ ನಟಿ ಕೃಷಿ ತಾಪಂಡ ಫ್ಲಾಟ್ ನಲ್ಲೇ ವಾಸ ಮಾಡ್ತಿದ್ರಂತೆ ಸ್ನೇಹಿತ ವೈಶಾಖ್. ಪ್ರತಿದಿನ ಕೃಷಿ ತಾಪಂಡ ಜೊತೆ ಮಾತಾಡ್ತಾ ಇದ್ದ ಈ ವೈಶಾಖ್ ಕೊನೆ ಕಾಲ್, ಮೆಸೇಜ್ ಕೂಡ ಕೃಷಿ ತಾಪಂಡಗೆ ಕಳಿಸಿದ್ದಾರೆ ವೈಶಾಖ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಹಿಂಗಾಗಿ ಕೃಷಿ ತಾಪಂಡಗೆ ಸಾವಿನ ಸೀಕ್ರೆಟ್ ಗೊತ್ತಿರುವ ಶಂಕೆ ಇರೋದ್ರಿಂದ ನಾಳೆ ಅಥವಾ ನಾಡಿದ್ದು ಕೃಷಿ ತಾಪಂಡರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಆರ್ಆರ್ ನಗರ ಪೊಲೀಸರು. ನಟಿ ಕೃಷಿ ತಾಪಂಡಗೆ ವೈಶಾಖ್ ಆತ್ಮಹತ್ಯೆಯ ಸೀಕ್ರೆಟ್ ಗೊತ್ತಿರಬಹುದು ಅಂತ ಕಾರಣ ವೈಶಾಖ್ ಪತ್ನಿ ಬಂದು ನಿನ್ನೆ ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಏನು, ಕೃಷಿ ತಾಪಂಡ ಅವರ ಪಾತ್ರದ ಬಗ್ಗೆ ಏನಾದರೂ ಅನುಮಾನ ವ್ಯಕ್ತಪಡಿಸಿದ್ದಾರಾ ವೈಶಾಖ್ ಪತ್ನಿ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಎನಿವೆ, ದೂರು ದಾಖಲಾಗಿರೋದ್ರಿಂದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆತ್ಮಹತ್ಯೆಗೆ ನಿಜವಾದ ಕಾರಣವನ್ನ ಪತ್ತೆ ಹಚ್ಚಲೇಬೇಕು. ಹಾಗಾಗಿ ಕೃಷಿ ತಾಪಂಡಗೆ ಕೊನೆಯ ಕಾಲ್ ಬಂದಿರೋದ್ರಿಂದ, ಕೃಷಿ ತಾಪಂಡ ಅವರೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿರೋದ್ರಿಂದ ಆಕೆಯ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆತ್ಮಹತ್ಯೆ ಕೇಸಲ್ಲಿ. ತನ್ನ ಫ್ಯಾಮಿಲಿ ಜೊತೆ ಸಂಪರ್ಕದಲ್ಲಿ ಇರ್ಲಿಲ್ವಂತೆ ವೈಶಾಖ್, ಫ್ಯಾಮಿಲಿಯಿಂದ ದೂರ ಇದ್ರು. ವೈಶಾಖ್ ಮೊಬೈಲ್ ನಲ್ಲಿ ಅಡಗಿದೆಯಾ ಸ್ಫೋಟಕ ವಿಚಾರ. ವೈಶಾಖ್ ಮೊಬೈಲ್ ಪರಿಶೀಲನೆಗೆ ಪೊಲೀಸರು ಮುಂದಾಕಿದ್ದಾರೆ, ಸೀಸ್ ಮಾಡಿದ್ದಾರೆ ವೈಶಾಖ್ ಅವರ ಮೊಬೈಲ್ ಅನ್ನ. ನಿನ್ನೆ ಆತ್ಮಹತ್ಯೆ ಸ್ಪಾಟ್ ಅಲ್ಲಿ ಕೃಷಿ ತಾಪಂಡ ಬಿಟ್ಟು ಇನ್ಯಾರಿಗಾದ್ರೂ ಕಾಲ್ ಮಾಡಿದ್ರಾ, ಮೆಸೇಜ್ ಮಾಡಿದ್ರಾ, ಕಳೆದ 1 ತಿಂಗಳಿನಿಂದ ಹೇಗಿರ್ತಾ ಇದ್ರು, ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಕೌಟುಂಬಿಕ ಕಲಹ ಬಿಟ್ಟು ಬೇರೆ ಯಾರ ಜೊತೆಗಾದ್ರೂ ಗಲಾಟೆ ವೈಮನಸ್ಸು ಇತ್ತ, ಈ ಆಯಾಮದಲ್ಲಿ ತನಿಖೆ ಆಗುತ್ತೆ. ಬಿಸ್ನೆಸ್ ವಿಚಾರಕ್ಕೆ ಏನಾದ್ರೂ ತಗಾದೆಗಳಿತ್ತ ಅಂತ, ಯಾಕಂದ್ರೆ ಉದ್ಯಮಿ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನೋ ಮಾಡ್ತಾ ಇದ್ರು ಅಂತ. ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನ್ನ ಫ್ಯಾಮಿಲಿ ಜೊತೆ ಸಂಪರ್ಕದಲ್ಲಿ ವೈಶಾಖ್ ಇರ್ಲಿಲ್ಲ, ಹಂಗಾಗಿ ಇನ್ಯಾರ ಜೊತೆ ಸಂಪರ್ಕದಲ್ಲಿದ್ರು, ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ರು, ಯಾರ್ಯಾರ ಜೊತೆ ಏನಾದ್ರೂ ಕಿರಿಕ್ಗಳಿತ್ತ, ಈ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಜೊತೆ ಏನಾದ್ರೂ ಕಿರಿಕಿತ್ತ, ಯಾವ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾದ್ರು, ಅಂಥ ಪ್ರಬಲ ಕಾರಣ ಏನಾಗಿತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡುವಲ್ಲಿ ಪೊಲೀಸರ ತನಿಖೆ ಚುರುಕಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಪೊಲೀಸರ ತನಿಖೆ ಯಾವ್ಯಾವ ಆಯಾಮದಲ್ಲಿ ಸಾಗ್ತಾ ಇದೆ, ಸದ್ಯಕ್ಕೆ ಏನಾದ್ರೂ ಮಾಹಿತಿ ವೈಶಾಖ್ ಸಾವಿನ ಸೀಕ್ರೆಟ್ ರಿವೀಲ್ ಆಗೋ ರೀತಿಯಲ್ಲಿ? ಏನು ಆರ್ಆರ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲಿಗೆಂಟ್ ಅಪಾರ್ಟ್ಮೆಂಟ್ ಅಲ್ಲಿ ಆತ್ಮಹತ್ಯೆಗೆ ಶರಣಾದಂತ ಕೃಷಿ ತಾಪಂಡ ಅವರ ಗೆಳೆಯ ವೈಶಾಖ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅವರು ಏನು ಅವರ ಕುಟುಂಬಸ್ಥರು ಕೊಟ್ಟಂತ ದೂರಿನಲ್ಲಿ ಯಾವುದೇ ಅನುಮಾನವನ್ನು ವ್ಯಕ್ತಪಡಿಸಿಲ್ಲ, ಜೊತೆಗೆ ಯಾರ ಮೇಲೂ ಸಹ ಆರೋಪವನ್ನು ಸಹ ವ್ಯಕ್ತಪಡಿಸಿಲ್ಲ. ಆದ್ರೂ ಒಂದು ಕುತೂಹಲ, ಈ ಒಂದು ವೈಶಾಖ್ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು. ಕಳೆದ 1 ತಿಂಗಳಿಂದ ಖಿನ್ನತೆಗೆ ಒಳಗಾಗಿದ್ರು, ಒಂದು ಸ್ಟ್ರೆಸ್ ನಲ್ಲಿ ಇದ್ರು ಅಂತಕ್ಕಂಥ ಒಂದು ವಿಚಾರವನ್ನ ನಿನ್ನೆ ನಡೆದಂತ ಪ್ರಾಥಮಿಕ ವಿಚಾರ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂತ ವಿಚಾರ, ಅಂತಹ ಕಾರಣವಾದಂತ ವಿಚಾರ ಏನಿತ್ತು ಅನ್ನೋದನ್ನ ಈಗ ಕೆಡಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥ. ಒಂದು ಕಡೆ HL ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗುತ್ತೆ, ಜೈಲ್ಗೆ ಬರ್ತಾರೆ. ಜೈಲ್ಗೆ ಬಂದ ತಕ್ಷಣ ಅವರ ಫ್ಯಾಮಿಲಿಯಲ್ಲಿ ಬಿರುಕು ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜಗಳಗಳಾಗತ್ತೆ, ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಳೆದ 1 ತಿಂಗಳಿಂದ ಆತ ಸಂಪೂರ್ಣವಾಗಿ ಅವರ ಕುಟುಂಬ ಸದಸ್ಯರನ್ನ ತೊರೆದು ಅಂತರ ಕಾಯ್ಕೊಂಡಿದ್ರು. ಜೊತೆಗೆ ಗೆಳತಿಯಾದಂತ ಕೃಷಿ ತಾಪಂಡ ಅವರ ಮನೆಯಲ್ಲೇ ಆತ ವಾಸ ಮಾಡ್ಕೊಂಡಿದ್ದ. ಅಲ್ಲಿಂದಲೇ ತಾನು ನಡೆಸ್ತಾ ಇದ್ದಂತ ಗ್ಯಾರೇಜ್ಗೆ ಕೆಲಸಕ್ಕೆ ಹೋಗೋದು ಬರೋದು ಸಹ ಮಾಡ್ತಾ ಇದ್ದ. ಹೀಗಾಗಿ
ಮೊನ್ನೆ ಏನು ಆತ ಆತ್ಮಹತ್ಯೆ ಮಾಡಿಕೊಳ್ಳುವ ದಿನ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಕೃಷಿ ತಾಪಣ್ಣ ಜೊತೆ ಮಾತನಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆ ಸಂದರ್ಭದಲ್ಲಿ ಕೇವಲ ಇವರು ಏನು ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಬದುಕೋದಕ್ಕೆ ಇಷ್ಟ ಇಲ್ಲ, ಸಾಯ್ತಾ ಇದ್ದೀನಿ ಅಂತ ಮಾತನ್ನ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕೃಷಿ ತಾಪಣ್ಣ ವೈಶಾಖಕ್ಕೆ ಸಾಕಷ್ಟು ಬುದ್ಧಿವಾದ ಹೇಳ್ತಾಳೆ, ಜೊತೆಗೆ ಧೈರ್ಯವನ್ನು ಸಹ ತುಂಬುತ್ತಾಳೆ. ನಾನು ಬರ್ತೇನೆ, ಬರೋವರೆಗೂ ವೆಯ್ಟ್ ಮಾಡು, ಅದ ನಂತರ ಇಬ್ರು ಸೇರಿ ಶಿಷ್ಯ ಸುಬ್ರಹ್ಮಣ್ಯಕ್ಕೆ ಹೋಗೋಣ, ಅಲ್ಲೊಂದು ಪೂಜೆ ಮಾಡ್ಸೋಣ ಅನ್ನೋ ರೀತಿಯಾಗಿ ಒಂದಷ್ಟು ಧೈರ್ಯವನ್ನು ಸಹ ಹೇಳಿದ್ದಾರೆ. ಈ ಫೋನ್ ಸಂಭಾಷಣೆ ಬರೋಬ್ಬರಿ 1 ಗಂಟೆ 20 ನಿಮಿಷಗಳ ಕಾಲ ಅಂತಂದ್ರೆ 80 ನಿಮಿಷ ಕಾಲ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೇವಲ ಇವರಿಬ್ಬರ ನಡುವೆ ಇದ್ದಂತ ಸಂಬಂಧದ ಬಗ್ಗೆ ಮಾತಾಡಿದಾರ ಅಥವಾ ಆತನಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂತ ಬಲವಾದ ಕಾರಣ ಏನು, ಜೊತೆಗೆ ಫ್ಯಾಮಿಲಿ ಅವ್ರ ಕಡೆಯಿಂದ ಏನಾದ್ರು ಸಮಸ್ಯೆ ಇತ್ತ, ಉದ್ಯೋಗದಲ್ಲಿ ಏನಾದ್ರು ಆರ್ಥಿಕವಾಗಿ ಸಮಸ್ಯೆ ಎದುರಾಗಿತ್ತ, ಈ ಎಲ್ಲದರ ಬಗ್ಗೆ ಒಂದು ಸ್ಪಷ್ಟೀಕರಣ ಸಿಗ್ಬೇಕು ಅಂತಂದ್ರೆ ಅದು ಕೃಷಿ ತಾಪಣ್ಣ ಮಾತ್ರ ಹೇಳ್ಬೇಕು. ಹಾಗಾಗಿ ಆಕೆಯನ್ನ ಇವತ್ತು ಅಥವಾ ನಾಳೆ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆ ಮಾಡುವಂತ ಆಕೆ ಕೊಡ್ತಕ್ಕಂಥ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ವೈಶಾಖ್ನ ಆತ್ಮಹತ್ಯೆಗೆ ನಿಖರವಾದಂತ ಕಾರಣ ಏನು ಅನ್ನೋದನ್ನ ಸ್ಪಷ್ಟತೆಯನ್ನ ಪಡ್ಕೊಳ್ಳುವಂತ ಕೆಲಸಕ್ಕೆ ಈಗ ಆರ್ ನಗರ ಪೊಲೀಸರು ಮುಂದಾಗಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.